ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಜಾಯಿನ್ ಇಂಡಿಯನ್ ಆರ್ಮಿ 2025 ಅಂದರೆ ಭಾರತ ಸರ್ಕಾರದ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಗ್ರೂಪ್ ಸಿ ಮತ್ತು ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು 18ರಿಂದ 25 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದರ ಜೊತೆಗೆ 10ನೇ ತರಗತಿ ITI ಮತ್ತು PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದು ಭಾರತ ಸರ್ಕಾರದ ಹುದ್ದೆಗಳಾಗಿದ್ದು, ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹುದ್ದೆಗಳ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಆ ಎಲ್ಲ ರೀತಿಯ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ತಾವುಗಳು ಇಲ್ಲಿ ಗಮನಿಸಬಹುದು ಯಾವ ಒಂದು ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಿದಾರಪ್ಪ ಅಂದ್ರೆ, ಇಂಡಿಯನ್ ಆರ್ಮಿ ಡೈರೆಕ್ಟರ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ತಕ್ಕಂಥ ಅಂದ್ರೆ DGEMSE ಇರ್ತಕ್ಕಂಥ ಒಂದು ಇಲಾಖೆಯಿಂದ ಅಧಿಸೂಚನೆ ಬಿಡುಗಡೆವಾಗಿದ್ದು, ಹಾಗಾದ್ರೆ ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರಪ್ಪ ಅಂದ್ರೆ LDC ಮತ್ತು ಫೈರ್ ಮ್ಯಾನ್ ಇರ್ತಕ್ಕಂಥದ್ದು, ಟ್ರೇಡ್ ಮ್ಯಾನ್ ಸಿ ಮ್ಯಾಟ್ ಇರ್ತಕ್ಕಂಥದ್ದು ಅಂಡ್ ಅದರ್ ಗ್ರೂಪ್ ಸಿ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟಾರೆಯಾಗಿರ್ತಕ್ಕಂಥ ಹುದ್ದೆಗಳು 194 ಇರ್ತಕ್ಕಂಥ ಹುದ್ದೆಗಳಾಗಿದ್ದು, ಅವರಿಗೆ ಇರ್ತಕ್ಕಂಥ ವೇತನ 5,200ರಿಂದ 20,200. ನೋಡಿ, 5,200 ಅನ್ನೋದೇನಿದೆ ನಿಮ್ಗೆ ಇದು ಬೇಸಿಕ್ ಪೇ ಆಗಿರ್ತದೆ. ಓಕೆ, 5,200ರಿಂದ 20,200 ರೂಪಾಯಿ ಅನ್ನೋದು ನಿಮ್ಗೆ ಇದು ಬೇಸಿಕ್ ಸ್ಯಾಲರಿ ಆಗಿರಲಿದೆ. ಓಕೆ, ಅದೇ ರೀತಿ ಕ್ವಾಲಿಫಿಕೇಶನ್ ಬಗ್ಗೆ ನಾವು ನೋಡೋದಾದ್ರೆ 10ನೇ ತರಗತಿ ಮತ್ತು PUC ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದೆ. ಈ ಆಫ್ಲೈನ್ ಮುಖಾಂತರ ಅರ್ಜಿ ಹೇಗೆ ಸಲ್ಲಿಸಬೇಕೆಂಬುದು ನಿಮಗೆ ಮುಂದೆ ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರೆ, ಆ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಇರ್ತಕ್ಕಂಥ 14 ಹುದ್ದೆಗಳು, ಫೈರ್ ಮ್ಯಾನ್ಗೆ 7 ಹುದ್ದೆಗಳು, ಟ್ರೇಡ್ ಮ್ಯಾನ್ ಮ್ಯಾಟ್ಗೆ 25 ಹುದ್ದೆಗಳು, ವೆಹಿಕಲ್ ಮೆಕ್ಯಾನಿಕ್ ಮತ್ತು ಆರ್ಮಡ್ ಫೈಟಿಂಗ್ ಇರ್ತಕ್ಕಂಥ ವೆಹಿಕಲ್ಗೆ 4 ಹುದ್ದೆಗಳು, ಫಿಟ್ಟರ್ಗೆ ಇರ್ತಕ್ಕಂಥ ITI ಫಿಟ್ಟರ್ಗೆ ಇಲ್ಲಿ ಸ್ಕಿಲ್ಡ್ಗೆ 3 ಹುದ್ದೆಗಳು, ಎಲೆಕ್ಟ್ರಿಷಿಯನ್ ಮತ್ತು ಹೆವಿ ಸ್ಕಿಲ್ಡ್ ಸೆಕೆಂಡ್ ಇರ್ತಕ್ಕಂಥ 4 ಹುದ್ದೆಗಳು, ವೆಲ್ಡರ್ಗೆ ಸ್ಕಿಲ್ಡ್ ಇರ್ತಕ್ಕಂಥ 3 ಹುದ್ದೆಗಳು, ಕುಕ್ಕಿಗೆ ಅಂದ್ರೆ ಅಡಿಗೆ ಕೆಲಸಕ್ಕೆ ಇರ್ತಕ್ಕಂಥ 1 ಪೋಸ್ಟ್ ಇರ್ತಕ್ಕಂಥದ್ದು, ಸ್ಟೋರ್ ಕೀಪರ್ಗೆ 7 ಹುದ್ದೆಗಳು, ಮಷಿನಿಸ್ಟ್ ಸ್ಕಿಲ್ಡ್ಗೆ 4 ಹುದ್ದೆಗಳು, ಟಿನ್ ಅಂಡ್ ಕಾಪರ್ ಸ್ಮಿತ್ ಇರ್ತಕ್ಕಂಥ 1 ಹುದ್ದೆಗೆ ಇರ್ತಕ್ಕಂಥದ್ದು, ಟೆಲಿಕಾಮ್ ಮೆಕ್ಯಾನಿಕ್ ಮತ್ತು ಹೆವಿ ಸ್ಕಿಲ್ಡ್ ಸೆಕೆಂಡ್ ಇರ್ತಕ್ಕಂಥ 7 ಹುದ್ದೆಗಳು. ಅದೇ ರೀತಿ ಇಂಜಿನಿಯರಿಂಗ್ ಇಕ್ವಿಪ್ಮೆಂಟ್ ಮೆಕ್ಯಾನಿಕ್ 1 ಪೋಸ್ಟ್ ಇರ್ತಕ್ಕಂಥದ್ದು, ವ್ಯಾಸ್ ಮ್ಯಾನ್ಗೆ 2 ಹುದ್ದೆಗಳು. ಒಟ್ಟಾರೆಯಾಗಿ ಯಾವೆಲ್ಲ ಹುದ್ದೆಗಳ ಅರ್ಜಿಗಳನ್ನ ಕರೆದಿದ್ದಾರೆ, ಆ ಹುದ್ದೆಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವು ಇಲ್ಲಿ ಕೂಲಂಕುಷವಾಗಿ ಮಾಹಿತಿನ ನೋಡಿದ್ದೇವೆ. ಹಾಗಾದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವಿಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಮೊದಲನೇದಾಗಿ ನಾವಿಲ್ಲಿ LDC ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಇರ್ತಕ್ಕಂಥ ಹುದ್ದೆಗಳು 12ನೇ ತರಗತಿ ಪಾಸ್ ಆಗಿದ್ರ ಜೊತೆಗೆ 1 ನಿಮಿಷದಲ್ಲಿ ನೀವು 35 ವರ್ಡ್ಸ್ ಅನ್ನ ಕಂಪ್ಯೂಟರ್ದಲ್ಲಿ ಅಂದ್ರೆ ನೀವು ಸ್ಕಿಲ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ 12ನೇ ತರಗತಿ ಪಾಸ್ ಆಗೋದ್ರ ಜೊತೆಗೆ 1 ನಿಮಿಷದಲ್ಲಿ ನೀವು 35 ವರ್ಡ್ ಅನ್ನ ಟೈಪ್ ಮಾಡ್ತಕ್ಕಂಥ ಸ್ಕಿಲ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ವೈರ್ ಮ್ಯಾನ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಟ್ರೇಡ್ ಮ್ಯಾನ್ ಮೆಟ್ ಮತ್ತೆ ವಾಶ್ ಮ್ಯಾನ್ ಕುಕ್ ಇರ್ತಕ್ಕಂಥದ್ದು ನೀವು ಇಲ್ಲಿ ಕೂಡ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇದಾದ ನಂತರ ITI ಫಿಟ್ಟರ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ಮೆಷಿನಿಸ್ಟ್, ಟಿನ್ ಅಂಡ್ ಕಾಪರ್ ಸ್ಮಿತ್ ಅಂಡ್ ವೆಹಿಕಲ್ ಮೆಕ್ಯಾನಿಕಲ್ ಇರ್ತಕ್ಕಂಥದ್ದು ಏನು ಅಭ್ಯರ್ಥಿಗಳಿದ್ದಾರೆ, ನೀವು ಇಲ್ಲಿ ನಾನೇನು ಹೇಳಿದ್ದೆ ಅಲ್ಲ, ITI ಫಿಟ್ಟರ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ಮಷಿನಿಸ್ಟ್, ಟಿನ್ ಅಂಡ್ ಕಾಪರ್ ಸ್ಮಿತ್ ಈ ತರದ ನೀವು ITI ಕೋರ್ಸ್ ಅನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದು ಅಲ್ಲದೆ ಇಂಜಿನಿಯರಿಂಗ್ ಇಕ್ವಿಪ್ಮೆಂಟ್ ಅಂಡ್ ಮೆಕ್ಯಾನಿಕಲ್, ಟೆಲಿಕಾಮ್ ಮತ್ತು ಮೆಕ್ಯಾನಿಕಲ್ ಹುದ್ದೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಕೂಡ ಇಲ್ಲಿ ನೀವು 10+2 ಅಂದ್ರೆ ನೀವು PUC ಪಾಸ್ ಆಗಿರ್ಬೇಕು, ಇಲ್ಲ ಅಂದ್ರೆ ITI ಪಾಸ್ ಆದರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇನ್ನೊಂದು ವೇಕೆನ್ಸಿ ಏನಪ್ಪಾ ಅಂದ್ರೆ ಸ್ಟೋರ್ ಕೀಪರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವು ಇಲ್ಲಿ 12ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಿದ್ರೆ ಮಿನಿಮಮ್ ಇರ್ತಕ್ಕಂಥ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 25 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಏಜ್ ಲಿಮಿಟ್ ಅಲ್ಲಿ ಕೂಡ ಇಲ್ಲಿ ಒಂದು ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಮತ್ತು ನಾನ್ ಕ್ರೆಮಿ ಲೇಯರ್ ಇರ್ತಕ್ಕಂಥವರಿಗೆ 3 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದ್ದು, ಮತ್ತು 13 ವರ್ಷಗಳ ಕಾಲ OBC ಮತ್ತು 15 ವರ್ಷಗಳ ಕಾಲ SC/ST ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ.
ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ನೋಡೋದಾದ್ರೆ ನಾವಿಲ್ಲಿ ಪೇ ಲೆವೆಲ್ 2 ಇರ್ತಕ್ಕಂಥದ್ದು. ಓಕೆ, 7th CPC ಪ್ರಕಾರ ನಿಮಗೆ ಇಲ್ಲಿ ವೇತನವನ್ನು ನೀಡಲಾಗುವುದು 5,200 20,200 ರೂಪಾಯಿವರೆಗೂ ಇಲ್ಲಿ ಏನು ಬೇಸಿಕ್ ಪೇ ಗ್ರೇಡ್ ಅನ್ನು ನೀಡಲಾಗುವುದು ಅಂತ ಹೇಳಿದ್ರೆ ನಿಮಗೆ HRA ಆಗಿರ್ತಕ್ಕಂಥದ್ದು, DA, HRA ಮತ್ತು TA ಈ ತರದ ಒಂದು ಸೆಂಟ್ರಲ್ ಒಂದು ಅದರ್ ಬೆನಿಫಿಟ್ಸ್ ಎಲ್ಲವನ್ನು ಸೇರಿ ನಿಮಗೆ ಇನ್ನು ಜಾಸ್ತಿನೇ ಸ್ಯಾಲರಿ ಇರ್ತಕ್ಕಂಥದ್ದು. ಓಕೆ, ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇದು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಹೇಗೆ ಮಾಡ್ತಾರಪ್ಪ ಅಂತ ನಾವು ಮಾಹಿತಿ ನೋಡೋದಾದ್ರೆ, ಮೊದಲನೇದಾಗಿ ಒಂದು ರಿಟರ್ನ್ ಟೆಸ್ಟ್ ನೀಡಲಾಗೋದು. ಅಂದ್ರೆ ರಿಟರ್ನ್ ಟೆಸ್ಟ್ ಹೇಗಿರಲಿದೆಯಪ್ಪ ಅಂದ್ರೆ ಓಮರ್ ಬೇಸ್ಡ್ ಇರ್ತಕ್ಕಂಥದ್ದು, ಅಂದ್ರೆ ಕಂಪ್ಯೂಟರ್ ಎಕ್ಸಾಮ್ ಇರೋದಿಲ್ಲ. ನಿಮಗೆ ಇಲ್ಲಿ ಆಫ್ಲೈನ್ ಮುಖಾಂತರ ಒಂದು ಎಕ್ಸಾಮ್ ನೀಡಲಾಗುವುದು. 150 ಕ್ವಶನ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರು, 2 ಅವರ್ ಅದಕ್ಕೆ ಕಾಲಾವಧಿ ಇರ್ತಕ್ಕಂಥದ್ದು, ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು, 0.25 ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು. ಎಕ್ಸಾಮ್ ಆದ ನಂತರ ಅಂದ್ರೆ ಒಂದು ಸ್ಕಿಲ್ ಟೆಸ್ಟ್ ನೀಡಲಾಗೋದು, ಫಿಸಿಕಲ್ ಟೆಸ್ಟ್ ಮತ್ತು ಇರ್ತಕ್ಕಂಥದ್ದು. ಅಂದ್ರೆ ನೋಡಿ, ಏನು ಒಂದು ಎಕ್ಸಾಮ್ ಇರ್ತದೆ, ಆ ಎಕ್ಸಾಮ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಏನು ಸ್ಕಿಲ್ ಟೆಸ್ಟ್ ಅಂದ್ರೆ ಪ್ರಾಕ್ಟಿಕಲ್ ಟೆಸ್ಟ್ ನೀಡಲಾಗುವುದು. ಇದು ಪ್ರಾಕ್ಟಿಕಲ್ ಟೆಸ್ಟ್ ಆದ ನಂತರ ಫಿಸಿಕಲ್ ಫಿಟ್ನೆಸ್ ಇರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಇದು ಆರ್ಮಿಯ ಹುದ್ದೆ ಆಗಿರೋದ್ರಿಂದ ಇಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ಕೂಡ ಬಹು ಮುಖ್ಯವಾಗಿ ಪರಿಗಣಿಸಲಾಗುವುದು. ಇದಾದ ನಂತರ ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಏನು ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು. ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ನಾನು ನಿಮಗೆ ಇಲ್ಲಿ ಆಲ್ರೆಡಿ ಮೊದಲೇ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅಂದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು. ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಅನ್ನು ಕೊಟ್ಟಿರುತ್ತೇನೆ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ಒಂದು ಅಡ್ರೆಸ್ ಕೂಡ ಹೇಳ್ತೀನಿ, ಆ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥದ್ದು. ಇದು ಅಲ್ಲದೆ ಎಕ್ಸ್ಟ್ರಾ ಒಂದು ಎನ್ವಲಪ್ ಕವರ್ ಅಂತ ತಗೊಂಡ್ಬಿಟ್ಟು ಅದ್ರ ಮೇಲೆ ನಿಮಗೆ ಇರ್ತಕ್ಕಂಥ ಮನೆ ಅಡ್ರೆಸ್ ಅನ್ನು ಬರೆದು ಅದರ ಮೇಲೆ 5 ರೂಪಾಯಿಯ ಒಂದು ಸ್ಟ್ಯಾಂಪ್ ಅನ್ನು ಹಾಕಿ ನೀವು ಅಪ್ಲಿಕೇಶನ್ ಹಾಕ್ತಕ್ಕಂಥ ಎನ್ವಲಪ್ ಕವರ್ ಒಳಗಡೆ ಇನ್ನೊಂದು ಎನ್ವಲಪ್ ಕವರ್ ಎಕ್ಸ್ಟ್ರಾ ಹಾಕಿ ಕಳಿಸ್ಕೊಡ್ಬೇಕಾಗುತ್ತೆ. ಅದು ಕೂಡ ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರನೇ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ಯಾವ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಕಳಿಸ್ಕೊಡ್ಬೇಕು ಅಂತ ಇಲ್ಲಿ ಮಾಹಿತಿ ನೋಡೋದಾದ್ರೆ ತಾವು ನೋಟ್ ಮಾಡ್ಕೋಬಹುದು. ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್, ಓಕೆ, ಡಿಪಾರ್ಟ್ಮೆಂಟ್ ಬೇಸ್ ವರ್ಕ್ಶಾಪ್, ಗ್ರೂಪ್ ಕ್ವಾಲಿಟಿ, COD, ಆಗ್ರಾ, ಉತ್ತರ ಪ್ರದೇಶ್ 28201 ಈ ಒಂದು ಅಡ್ರೆಸ್ಗೆ ತಮ್ಮ ಆರ್ಡಿನರಿ ಪೋಸ್ಟ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಕಳಿಸ್ಕೊಡ್ತಕ್ಕಂಥದ್ದು. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4th ಅಕ್ಟೋಬರ್ 2025 ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24th ಅಕ್ಟೋಬರ್ 2025 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ರಿಟರ್ನ್ ಟೆಸ್ಟ್ ಯಾವಾಗಪ್ಪ ಅಂದ್ರೆ ಒಂದು ನೀವು ಅಡ್ಮಿಟ್ ಕಾರ್ಡ್ ಅನ್ನು ಇರ್ತದೆ ಮೇಲ್ ಮುಖಾಂತರ ಇಲ್ಲ ಮೇನ್ ವೆಬ್ಸೈಟ್ ಅಲ್ಲಿ ಕೂಡ ಅನೌನ್ಸ್ಮೆಂಟ್ ಮಾಡಲಾಗುವುದು. ಅದು ಬಂದ ತಕ್ಷಣ ನಾನು ನಿಮಗೆ ಅದ್ರ ಕೂಡ ಮಾಹಿತಿ ಕೊಡುತ್ತೇನೆ. ಈ ಉದ್ಯೋಗ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.